ರೈತ ಬಾಂಧವರೇ ನಮಸ್ಕಾರ. ನಾವಿವತ್ತಿಲ್ಲಿ ಬರಟಗಿ ಗ್ರಾಮದಲ್ಲಿ ಬಂದಿದ್ದೀವಿ, ಬಿಜಾಪುರ ಡಿಸ್ಟಿಕ್ಕು. ನೀವೇನೀಗ ನೋಡ್ತಾ ಇದ್ದೀರಾ, ಈ ಪ್ಲಾಟ್ಗೆ ನಮ್ಮ ನೆಟ್ಸರ್ ಬಯೋಫಿಟ್ ಪ್ರಾಡಕ್ಟ್ಗಳನ್ನ ಬಳಸಿದ್ದಾರೆ ರೈತರು. ತುಂಬ ಜನ ರೈತರು ಆರ್ಗ್ಯಾನಿಕ್ ಮಾಡಬೇಕು ಅಂತ ಅಂದ್ಕೊತೀವಿ. ಬಟ್ ಯಾವುದೋ ಒಂದು ಭಯದಿಂದ ಆರ್ಗ್ಯಾನಿಕ್ ಮಾಡೋಕ್ಕಾಗದೇ ಕಾರಣದಿಂದ ಬಿಟ್ಬಿಡ್ತೀವಿ. ಮತ್ತು ನಮ್ಮ ಜೊತೆ ಇವತ್ತಿದ್ದಾರೆ ಇಲ್ಲೊಬ್ಬರು ರೈತರ ಹೆಸರು ಕೂಡ ನಿಮಗೆ ನಾನು ಹೇಳ್ತೀನಿ. ಆ ರೈತರು ಜೈವಿಕ ಕೃಷಿನ ಕೈಗೊಂಡು ಈ ಥರ ಒಂದು ದ್ರಾಕ್ಷಿ ಬೆಳೆ ನೀವು ನೋಡ್ತಾ ಇದ್ದೀರಾ, ಈ ಥರ ಒಂದು ದ್ರಾಕ್ಷಿ ಬೆಳೆಯಲ್ಲಿ ಸಫಲತೆಯನ್ನು ಕಂಡಿದ್ದಾರೆ. ನಾನೀಗ ರೈತರನ್ನ ಮಾತಾಡಿಸ್ತೀನಿ, ಜೊತೆಗೂ ಅವ್ರ ಪ್ಲಾಟ್ನ ಕನ್ಸಲ್ಟ್ ಮಾಡುವಂಥ ಮೇಸ್ತ್ರಿ ಕೂಡ ಇಲ್ಲೇ ಇದ್ದಾರೆ. ನಮಸ್ಕಾರ ರೀ ಸರ. ನಮಸ್ಕಾರ, ಹೇಳಿ ಸರ. ನಾವು ಈ ಪ್ಲಾಟ್ ನೋಡಕತ್ತೀವಲ್ರಿ, ನಾವು ಇದು ಮಾಡಿದ್ದೆಲ್ಲ ಆರ್ಗ್ಯಾನಿಕ್ ರೀ. ಹಾಂ ರೀ ಸರ್. ಶೀತ ಸ್ಟಿಮ್ರಿಚರ ಮತ್ತು ಇದು ಅದೇ ಆರ್ಗ್ಯಾನಿಕ್ ವಾಪಸ್ ಆರ್ಗ್ಯಾನಿಕ್ದಿಂದ ತಂದೇವ್ರಿ. ಹಿಂಗೆ ಇದು ಪೂರ್ತಿ ಆರ್ಗ್ಯಾನಿಕ್ ಅಂದರೆ ಆರ್ಗ್ಯಾನಿಕ್ ಬೆಳೀರಿ ಇದು. ಹಾಂ ಸರ್. ಮತ್ತು ನಿಮಗೆ ಈ ಆರ್ಗ್ಯಾನಿಕ್ ಬಳಸಕ್ಕೆ ಯಾರು ಹೇಳಿದ್ರು? ಮೇಸ್ತ್ರಿ ಅವರು ಈ ಸಲ ಆರ್ಗ್ಯಾನಿಕೇ ಮಾಡೋನು, ಆರ್ಗ್ಯಾನಿಕೇ ಮಾಡಿಸೋದು ಈ ಸಲ ಅಂತೇಳಿ ಅವರು ಆರ್ಗ್ಯಾನಿಕ್ ಬಿಟ್ಟು ರಾಸಾಯನಿಕ ಬಟ್ಟೆ ಹಾಕೊಟ್ಟಿಲ್ರಿ ನಮಗೆ. ಹಾಂ ರೀ ಸರ್. ಎಲ್ಲ ಆರ್ಗ್ಯಾನಿಕೇ ಮಾಡೀವ್ರಿ ನಾವು. ತಮ್ಮ ಹೆಸರು ರೀ ಸರ್? ನನ್ನ ಹೆಸರು ಚಂದ್ರಶೇಖರ್ ಧನ್ಸಿಂಗ್ ಚವಾಣ್. ಊರು ಊರು ನಮ್ಮದು ಬರಟಗಿ LT ನಂಬರ್ 5 ರೀ, ಬಿಜಾಪುರ ಡಿಸ್ಟಿಕ್, ತಾಲೂಕಾ ತಿಕೋಟ. ಹಾಂ ರೀ ಸರ್. ನೀವೀಗೇನು ಆರ್ಗ್ಯಾನಿಕ್ ಮಾಡಾಕತ್ತೀರಲ್ರಿ ಸರ್? ಮೊದಲೆಲ್ಲ ನೀವು ರಾಸಾಯನಿಕ ಹಾಕಿ ಸಾಕಾಗಿದೆ ಸರ್. ಅದು ಬಿಟ್ಟು ಈಗ ಆರ್ಗ್ಯಾನಿಕ್ ಮಾಡಿದ್ರಿಂದ ನಮಗೆ ಉಳಿತಾಯನೂ ಕಡಿಮೆ ರೀ, ಖರ್ಚುನೂ ಕಡಿಮೆ, ಎಲ್ಲ ಕಡಿಮೆ ರೀ. ಹಾಂ ರೀ. ಅದರಿಂದ ಇದಕ್ಕೆ ರೋಗ ಬರೋದನ್ನು ಕಡಿಮೆ ರೀ. ಹಾಂ ರೀ ಸರ್. ಆರ್ಗ್ಯಾನಿಕ್ ಇಂದ ರೀ ನಿಮಗಿದು ಅಂತೂ ಮನನಾಗ್ಯದ್ರಿ. ನಾವು ಇನ್ನು ಮುಂದೆ ಆರ್ಗ್ಯಾನಿಕೇ ಮಾಡೋರಿ. ಹಾಂ ರೀ. ಆರ್ಗ್ಯಾನಿಕ್ ಬಿಟ್ಟು ರಾಸಾಯನಿಕ್ ಮಾಡಲ್ಲ. ಈಗ ನಾವು ಈ ವಿಷಯ ನಾವು ಮುಂದೆ 10 ಜನ ರೈತರಿಗೆ ಹೇಳ್ಬೋದು. ಒಳ್ಳೆ ವಿಚಾರ ಐತಲ್ರಿ ಸರ್. ನಮಸ್ಕಾರ. ನಮಸ್ಕಾರ.